ವನ್ಯಜೀವಿಗಳು ಅಂತ ಪ್ರಪಂಚ ಮತ್ತು ಅದಕ್ಕೆ ಮಾಡುವಂತ ಕೆಲಸ ಇದೆಯಲ್ಲ, ಅತಿ ದೊಡ್ಡ ಕೆಲಸ ಅದು. ಕೇವಲ ಸಫಾರಿಗೆ ಹೋಗಿ ನೀವು ತೃಪ್ತಿ ಪಡಬೇಡಿ, ಕಾಡಿನಲ್ಲಿ ನಡೀರಿ. ನಡೆದ್ರೆ ನೀವು ಕಾಣುವಂತ ಪ್ರಪಂಚ ಬೇರೆ. ಕಾಡು ಅಂದ್ರೆ ಭಯ ಆಗುತ್ತಲ್ಲ ಸರ್, ಹುಲಿ ಬಂದ್ಬಿಟ್ರೆ? ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ, ಯಾವಾಗ್ಲೂ ಹೇಳೋದ್ ನಾನಿದೆ, ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ಎಷ್ಟು ಭಯ ಆಗುತ್ತೆ, ಆದ್ರೆ 1% ಕಾಡಿನಲ್ಲಿ ಆಗಲ್ಲ. ಖಂಡಿತ ಆಗೋದಿಲ್ಲ ಮೇಡಮ್. ಮನುಷ್ಯರಷ್ಟು ಡೇಂಜರಸ್ ಪ್ರಾಣಿಗಳಲ್ಲ ಅಂತ. ಪ್ರಾಣಿಗಳು ಖಂಡಿತ. ಬೆಂಗಳೂರು ಟ್ರಾಫಿಕ್ ಅಂತೂ ಎಷ್ಟು ಡೇಂಜರಸ್ ಅಂತ ಹೇಳಿದ್ರೆ ನಮ್ಗೆ ಹೆದರಿಕೆ ಆಗುತ್ತೆ ಅದ್ರೊಳಗಡೆ ಇವಾಗ. ಆದ್ರೆ ನಾವು ಅದನ್ನ ಒಂಥರ ಅದೇ ಒಂದು ಜೀವನ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನೀವು ಕಾಡಿನಲ್ಲಿ ನಡೆದ್ರೆ ಅತಿ ಜಾಗರೂಕವಾಗಿರೋ ಅತಿ ಸೇಫ್ ಆಗಿರೋಂತ ಜಾಗ ಕಾಡು. ಹಾಗಾಗಿ ಕಾಡಿನಲ್ಲಿ ನಡೀರಿ, ಆ ಕೌತುಕವಾದ ಪ್ರಪಂಚವನ್ನ ನೋಡಿದ್ರೆ ನಿಮ್ಗೆ ಆ ಕರುಳು ಬಳ್ಳಿಯ ಒಂದು ಸಂಬಂಧ ಬರುತ್ತೆ ಕಾಡಿಗೆ. ಅವಾಗ ನೀವು ವನ್ಯಜೀವಿಗಳ ಮೇಲೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೋದು. ಆದ್ರೆ ಒಂಥರ ಹುಚ್ಚೋದು, ಒಂದ್ಸಲ ನೀವು ಪ್ರಾರಂಭ ಮಾಡಿದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ ಅದನ್ನ. ಆದ್ರೆ ಏನು ಅಂತ ಹೇಳಿದ್ರೆ, ನಾನು ಹೇಳೋದು, ಅಲ್ಲಿ ನಿಮಗೆ ಮರ್ಸಿಡೀಸ್ ಬೆನ್ಸ್ ತಗೊಳ್ಳೋ ಅಂತಹ ಕೆಲಸ ಸಿಕ್ಕೋದಿಲ್ಲ, ನೀವು ಒಂದು ದೊಡ್ಡ ಮನೆ ಕಟ್ಟುವಂತ ಕೆಲಸ ಸಿಕ್ಕೋದಿಲ್ಲ. ಆದ್ರೆ ಪ್ರತಿ ರಾತ್ರಿ ನೀವು ಖಂಡಿತ ಒಳ್ಳೆ ನಿದ್ದೆ ಬರುವಂತ ಕೆಲಸ ಅದು. ಯಾವ ಖುಷಿಯಾಗಿರ್ತೀವಿ ನಾವು. ಮನುಷ್ಯನಿಗಿರೋ ದುರಾಸೆ ಬಹುಶಃ ಯಾವ ಪ್ರಾಣಿಗೂ ಇರ್ಲಿಕ್ಕಿಲ್ಲ. ಹೌದು. ಆದ್ರೆ ನಮ್ಮ ಆಸೆ ಇರ್ಬೇಕು, ಖಂಡಿತ ಆಸೆ. ಮನುಷ್ಯ ಅಂದ್ಮೇಲೆ ಆಸೆ ಇರ್ಬೇಕು, ಕೆಲವು ಬೇಕು ಬೇಡಗಳು ಇದ್ದೇ ಇರ್ತದೆ. ಅದನ್ನ ಕೊಡುತ್ತೆ ವನ್ಯಜೀವಿಯಲ್ಲಿ ನೀವು ಕೆಲಸ ಮಾಡಿದ್ರೆ. ಆದ್ರೆ ನೀವು ಬೇಡಲಿದ್ದನ್ನ ಕೊಡೋದಿಲ್ಲ. ಆದ್ರೆ ಸಾಕಷ್ಟು ನೀವು ಬೇರೆ ಕಡೆ ಸಿಕ್ತೋಲ್ಲ ಅಂತ ವಿಚಾರ ನಮ್ಗೆ ಬಹಳ ಸಿಗುತ್ತೆ. ಸಂತೋಷ, ಪ್ರತಿ ದಿವಸನೂ ಸಂತೋಷ ಇರುತ್ತೆ ನಮ್ಗೆ.